ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 8 ಅವಿನಾಶಿ ಬ್ರಹ್ಮನ ಯೋಗ. ಜನನ ಮರಣಗಳ ಚಕ್ರದಿಂದ ಮುಕ್ತಿ ಪಡೆಯುವ ರಹಸ್ಯ. ಈ ಜಗತ್ತು ಅಶಾಶ್ವತ. ಇಲ್ಲಿ ಸುಖ ದುಃಖಗಳು, ಏಳು ಬೀಳುಗಳು ನಿರಂತರವಾಗಿ ಚಲಿಸುವ ಚಕ್ರದಂತಿವೆ ಎಂಬುದನ್ನು ಒಪ್ಪಿಕೊಳ್ಳುವುದೇ ನಮ್ಮ ಮೊದಲ ಹೆಜ್ಜೆಯಾಗಬೇಕು. ಈ ಅಶಾಶ್ವತ ಜಗತ್ತಿಗೆ ಮತ್ತೆ ಹೇಗೆ ಬರಬೇಕಾಗಿಲ್ಲ ಎಂಬುದನ್ನು ಶ್ರೀಕೃಷ್ಣ ಭಗವಂತನು ವಿವರಿಸಿದ್ದಾನೆ. ದೇವತೆಗಳು ಸೇರಿದಂತೆ ಎಲ್ಲಾ ಜೀವಿಗಳು ಯುಗಚಕ್ರದ ಕೊನೆಯಲ್ಲಿ ಉಳಿದುಕೊಂಡಿದ್ದ ಅವ್ಯಕ್ತ ಸ್ಥಿತಿಯಿಂದ ಈ ಸೃಷ್ಟಿಯಾದ ವಿಶ್ವಕ್ಕೆ ಮತ್ತೆ ಮತ್ತೆ ಬರುತ್ತವೆ. ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಮತ್ತು ಜೀವನದ ಪರಮ ಗುರಿಯನ್ನು ತಲುಪಲು ಈ ಸಾರಾಂಶವು ನೀಡುವ ಏಕೈಕ ಮತ್ತು ಅತ್ಯುನ್ನತ ಸಂದೇಶವೆಂದರೆ ಸ್ಥಿರತೆ ಮತ್ತು ನಿರಂತರ ಜಾಗೃತಿ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವೆಲ್ಲರೂ ಬಾಹ್ಯ ಪ್ರಪಂಚದ ಆಕರ್ಷಣೆಗಳು, ಇಂದ್ರಿಯ ಸುಖಗಳು ಮತ್ತು ಕಣ್ಣಿಗೆ ಕಾಣುವ ತಾತ್ಕಾಲಿಕ ವಸ್ತುಗಳ ಬೆನ್ನತ್ತಿ ಓಡುತ್ತಾ ನೆಮ್ಮದಿ ಕಳೆದುಕೊಳ್ಳುತ್ತಿದ್ದೇವೆ. ಆದರೆ ನಿಜವಾದ ಶಕ್ತಿ ಇರುವುದು ನಮ್ಮ ದೇಹದೊಳಗೆ ಮೌನ ಸಾಕ್ಷಿಯಾಗಿ ಕುಳಿತಿರುವ ಆ ಪರಮಾತ್ಮನಲ್ಲಿ ಅಥವಾ ನಮ್ಮ ಅಂತಃಸತ್ವದಲ್ಲಿ. ನಮ್ಮ ಮನಸ್ಸನ್ನು ಚದುರಲು ಬಿಡದೆ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನಿಗೆ ಅಥವಾ ಬ್ರಹ್ಮನಿಗೆ ಅರ್ಪಿಸುವ ನಿರಂತರ ಸ್ಮರಣೆಯ ಮೂಲಕ ಬದುಕಿದಾಗ ಕಾಲ ಅಥವಾ ಸಂದರ್ಭಗಳು ನಮಗೆ ಅಪ್ರಸ್ತುತವಾಗುತ್ತವೆ. ಕಷ್ಟದ ಸಮಯದಲ್ಲೂ ಧೃತಿಗೆಡದೆ, ಸುಖದ ಸಮಯದಲ್ಲೂ ಅಹಂಕಾರ ಪಡದೆ ಮನಸ್ಸನ್ನು ಆ ದೈವಿಕ ಶಕ್ತಿಯೊಂದಿಗೆ ಸದಾ ಜೋಡಿಸಿಟ್ಟುಕೊಂಡರೆ ಸಾವು ಅಥವಾ ವಿನಾಶದ ಭಯ ನಮ್ಮನ್ನು ಕಾಡುವುದಿಲ್ಲ. ನಾವು ಮಾಡುವ ದೈನಂದಿನ ಅಭ್ಯಾಸಗಳೇ ಸಾಧನೆ. ನಮ್ಮ ಕೊನೆಯ ಕ್ಷಣದ ಯೋಚನೆಗಳನ್ನು ನಿರ್ಧರಿಸುವುದರಿಂದ ಇಂದಿನಿಂದಲೇ ನಮ್ಮ ಯೋಚನೆಗಳನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ. ಈ ಬ್ರಹ್ಮಜ್ಞಾನವು ನಮಗೆ ಕಲಿಸುವ ದೊಡ್ಡ ಪಾಠವೆಂದರೆ ಬಾಹ್ಯ ಜಗತ್ತಿನ ಕತ್ತಲೆ ಮತ್ತು ಬಂಧನಗಳಿಂದ ಮುಕ್ತಿ ಪಡೆದು ಆಂತರಿಕ ಆನಂದವನ್ನು ಅನುಭವಿಸಬೇಕಾದರೆ ಪ್ರೀತಿ ಮತ್ತು ನಿರಂತರ ಧ್ಯಾನದ ಮೂಲಕ ನಮ್ಮನ್ನು ನಾವು ಆ ಪರಮ ಸತ್ಯಕ್ಕೆ ಒಪ್ಪಿಸಿಕೊಳ್ಳಬೇಕು. ಆಗ ಮಾತ್ರ ನಮಗೆ ಈ ಜೀವನದಲ್ಲಿ ಮತ್ತೆ ಜೀವನದ ನಂತರವೂ ಶಾಶ್ವತವಾದ ಶಾಂತಿ ಹಾಗೂ ಮಂಗಳಕರವಾದ ಭವಿಷ್ಯವು ಲಭಿಸುತ್ತದೆ. ಧನ್ಯವಾದಗಳು. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.